ಗುಡ್ ಮಾರ್ನಿಂಗ್ ಟು ಎವ್ರಿವನ್. ನಾನು ಈ ವಿಡಿಯೋದಲ್ಲಿ OBC NCL ಈ ಸರ್ಟಿಫಿಕೇಟ್ ಸ್ಯಾಂಪಲ್ ಅಂದರೆ ಅದರ ನಮೂನೆ ಹೇಗಿರುತ್ತೆ, ಅದೇ ಆ ಕಂಟೆಂಟ್ ಹೇಗಿರಬೇಕು, ಆ OBC ಸರ್ಟಿಫಿಕೇಟ್ ಮಾಡೆಲ್ ಬಗ್ಗೆ ಅಥವಾ ಸರ್ಟಿಫಿಕೇಟ್ ಹೇಗಿರುತ್ತೆ ಅನ್ನೋದನ್ನು ಅಥವಾ ಅದನ್ನು ನಿಮಗೆ ಓದಿಬಿಟ್ಟು ಹೇಳ್ತೇನೆ. ಒಂದು ಫಾರ್ಮೆಟನ್ನು ಇದ್ರ ಜೊತೆ ಇರ್ತೇನೆ. ಬಹಳ ಜನರಿಗೆ ಇದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಭಾಳ ಜನ ಇಲ್ಲಿ ಕರ್ನಾಟಕದಲ್ಲಿ ಕ್ಯಾಟಗರಿ ಸರ್ಟಿಫಿಕೇಟನ್ನೇ OBC ಸರ್ಟಿಫಿಕೇಟ್ ಅಂತ ತಿಳ್ಕೊಬಿಟ್ಟಿರ್ತಾರೆ. ಅದನ್ನೇ ಅವರು ವೈಲ್ ಅಪ್ಲೈಯಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಹೇಗಿರುತ್ತೆ, ನಾನೀಗ ಫಾರ್ಮೆಟ್ ಹೇಗಿರುತ್ತೆ, ಅದರ ಕಂಟೆಂಟ್ ಹೇಗಿರುತ್ತೆ ಅದನ್ನು ನಿಮಗೆ ಸ್ವಲ್ಪ ಓದಿಬಿಟ್ಟು ಹೇಳ್ತೇನೆ. ಇಲ್ಲಿ ಅದಕ್ಕೆ ನಾನು ಈಗಾಗಲೇ ಹೇಳಿದ ಹಾಗೆ OBC NCL ಅಂತ ಟೈಟಲ್ ಇರೋದಿಲ್ಲ. ಇಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ನೆಕ್ಸ್ಟ್ ಫಾರ್ಮ್ ಆಫ್ ಸರ್ಟಿಫಿಕೇಟ್ ಟು ಬಿ ಪ್ರೊಡ್ಯೂಸ್ಡ್ ಬೈ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಪ್ಲೈಯಿಂಗ್ ಫಾರ್ ಅಪಾಯಿಂಟ್ಮೆಂಟ್ ಟು ದ ಪೋಸ್ಟ್ ಆರ್ ಅಡ್ಮಿಷನ್ ಟು ಸೆಂಟ್ರಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂಡರ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಈ ಥರ ಟೈಟಲ್ ಇರುತ್ತೆ. ಆಮೇಲೆ ನಿಮ್ಮ ಬಗ್ಗೆ ಅದು ಯಾರಿಗೆ ಸರ್ಟಿಫಿಕೇಟ್ ಬೇಕಲ್ಲ ಅವ್ರದ್ದು ಇಂಥವ್ರ ಮಗ ಅಂತ ಅದೆಲ್ಲ ಡೀಟೇಲ್ಸ್ ಇರುತ್ತೆ. ಇನ್ನು ಎರಡನೇ ಪ್ಯಾರಾಗ್ರಾಫ್ನಲ್ಲಿ ಅದು ಬರುತ್ತೆ, ಅದನ್ನು ನಾನು ನಿಮಗೆ ಕ್ಲಿಯರಿಟಿ ಕೊಡ್ತೇನೆ. ಇಲ್ಲೇ ಭಾಳ ಜನರಿಗೆ ಕನ್ಫ್ಯೂಷನ್ ಇರೋದು. ಇಲ್ಲಿ ಡ್ಯಾಶ್ ಸನ್ ಆಫ್ ಡ್ಯಾಶ್ ಫ್ಯಾಮಿಲಿ ಆರ್ಡಿನರಿ ರಿಸೈಡ್ಸ್ ಇನ್ ದ ಡ್ಯಾಶ್ ಹೋಬಳಿ ಡ್ಯಾಶ್ ವಿಲೇಜ್ ಡ್ಯಾಶ್ ತಾಲೂಕಾ ಡ್ಯಾಶ್ ಡಿಸ್ಟಿಕ್ ಆಫ್ ಕರ್ನಾಟಕ ಸ್ಟೇಟ್. ದಿಸ್ ಈಸ್ ಆಲ್ಸೋ ಟು ಸರ್ಟಿಫೈಡ್ ದ್ಯಾಟ್ he or she does not belong to the person's sections creamy layer mentioned in the column 3 of the schedule to the government of India. ಈ ಸೆಂಟೆನ್ಸ್ ಭಾಳ ಮುಖ್ಯ. ಇಲ್ಲಿ ನೋಡಿ, ಇಲ್ಲಿ ಡೈರೆಕ್ಟಾಗಿ ಅವರು ಎಲ್ಲಿ OBC NCL ಅಂತ ಮೆನ್ಷನ್ ಮಾಡೋದಿಲ್ಲ. ಅದಕ್ಕೆ ಇನ್ನೊಂದು ಸಲ ಓದ್ತಿದ್ದೇನೆ. ಇಲ್ಲೇ ಇದೆ ಅದರ ಮೀನಿಂಗು. ದಿಸ್ ಈಸ್ ಆಲ್ಸೋ ಸರ್ಟಿಫೈಡ್ ದ್ಯಾಟ್ he or she does not belong to the person's sections creamy layers mentioned in the column 3 of the schedule to the Government of India, Department of Personnel and Training, ಓಮ್ ನಂಬರ್ ಈ ಥರ ಇದೆ. ಇಲ್ಲಿ ನೋಡಿ, ಅದು ಇನ್ನೊಂದು ಸಲ ಹೇಳ್ತಿದ್ದೇನೆ. ಸಿ ಆರ್ ಹಿ ಡಸ್ ನಾಟ್ ಬಿಲಾಂಗ್ ಟು ದ ಪರ್ಸನ್ಸ್ ಸೆಕ್ಷನ್ಸ್ ಮೆನ್ಷನ್ಡ್ ಇನ್ ದ ಕಾಲಮ್ 3. ಅಂದರೆ ನೀವು ಕ್ರಿಮಿ ಲೇಯರ್ಸ್ನಿಂದ ಬಿಟ್ಟು ನಾನ್ ಕ್ರಿಮಿ ಲೇಯರ್ಸ್ ಅನ್ನೋದ್ರ ಬಗ್ಗೆ ಡಸ್ ನಾಟ್ ಬಿಲಾಂಗ್ ಟು ದ ಕ್ರಿಮಿ ಲೇಯರ್ಸ್ ಅಂತ ಮೆನ್ಷನ್ ಮಾಡಿದ್ದಾರಲ್ಲ, ಅದರ ಅರ್ಥ ನೀವು ಯು ಆರ್ ಬಿಲಾಂಗಿಂಗ್ ಟು OBC NCL ಅಂದರೆ ನಾನ್ ಕ್ರಿಮಿ ಲೇಯರ್ಸ್. ಅಂದರೆ ನೀವು ಕ್ರಿಮಿ ಲೇಯರ್ಸ್ ಅಲ್ಲ. ಕ್ರಿಮಿ ಲೇಯರ್ಸಿಗೆ ಎಲಿಜಿಬಿಲಿಟಿ ಸಿಗೋದಿಲ್ಲ, ಅವರು ರಿಸರ್ವೇಷನ್ ಕ್ಲೇಮ್ ಮಾಡೋಕ್ಕಾಗೋದಿಲ್ಲ. ಆದರೆ NCL ಅಂತ ಮೆನ್ಷನ್ ಮಾಡಬೇಕಂದ್ರೆ ಡಸ್ ನಾಟ್ ಬಿಲಾಂಗ್ ಟು ದ ಕ್ರಿಮಿ ಲೇಯರ್ಸ್ ಅಂತ ಸೆಂಟೆನ್ಸ್ ಇದೆಯಲ್ಲ, ಅದೇ ಇನಫ್. ಅದಕ್ಕಾಗಿ ಈ ಫಾರ್ಮೆಟ್ ಸರಿ ಇದೆ. ಭಾಳ ಜನರಿಗೆ ಇಲ್ಲಿ ಕನ್ಫ್ಯೂಸ್ ಇರೋದ್ರಿಂದ ನಾನಿಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದೇನೆ. ಈ ಥರ ಇರುತ್ತೆ. ಇದನ್ನು ನಾನು ಈ ವಿಡಿಯೋದಲ್ಲಿ ಒಂದು ಭಾಗದಲ್ಲಿ ಇದನ್ನು ನಿಮಗೆ ಕೊಟ್ಟಿರ್ತೇನೆ, ನೀವು ನೋಡ್ಕೋಬೋದು. ಈ ಥರ ನಿಮ್ಗೆ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಅದು OBC NCL ಸರ್ಟಿಫಿಕೇಟ್ ಅಂತಲೇ ತಿಳ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.